ಸರ್ಸು ಬಳೆ ಹಾಕಿದ್ದಾಯ್ತಾ? ನೆರಿಗೆ ಸರಿ ಇದೆಯಾ ನೋಡು. ಎಲ್ಲ ಸರಿಯಾಗೇ ಇದೆ ಬಿಡು ಪೂರ್ಣಿ. ಇಷ್ಟಕ್ಕೂ ನಮ್ ಕಾವೇರಿಗೆ ಏನ್ ಉಡ್ಸಿದ್ರು ಚೆನ್ನಾಗೇ ಇರುತ್ತೆ. ದಂತದ ಗೊಂಬೆ ಇದ್ದಂಗವಳು. ಅದು ಸರಿನೇ ಅನ್ನು. ಕಾವೇರಿ, ನಾವಿಷ್ಟೊಂದು ಮಾತಾಡ್ತಿದ್ದೀವಿ, ನೀನ್ ಯಾಕೆ ಒಳ್ಳೆ ಮೌನ ಗೋರಿ ಥರ ಕೂತಿದ್ಯಾ? ನಿನ್ ಮುಖದಲ್ಲಿ ಖುಷಿನೇ ಕಾಣಿಸ್ತಿಲ್ವಲ್ಲ? ಇದೇನ್ ಹೀಗೆ ಕೇಳ್ತಿದ್ಯಾ ಪೂರ್ಣಿ? ಮದ್ವೆ ಆಗೋ ಎಲ್ಲ ಹೆಣ್ಮಕ್ಳಿಗೂ ಹೀಗೆ ಅಲ್ವಾ? ಯಾಕೆ ನಿನಗ್ ಬೇಜಾರಾಗ್ಲಿಲ್ವಾ? ನನಗೂ ಆಗಿತ್ತು, ಆದ್ರೆ ನಾನು ತವ್ರ ಮನೇಲೆ ಉಳ್ಕೋತೀನಿ ಅಂತ ಗೊತ್ತಿರ್ಲಿಲ್ವಲ್ಲ. ಕಾವೇರಿ, ಇದೇನ್ರಿ ಇನ್ನೂ ಅಲಂಕಾರ ಮುಗ್ದಿಲ್ವಾ? ಗೌರಿ ಪೂಜೆ ಕರ್ಕೊಂಡ್ ಬಂದ ಪುರೋಹಿತರು ಕರೀತಿದ್ದಾರೆ, ಬೇಗ ಕರ್ಕೊಂಡ್ ಬನ್ನಿ. ಸ್ವಲ್ಪ ಇರಮ್ಮ. ಕಾವೇರಿನ ಇವತ್ತು ಚೆನ್ನಾಗಿ ರೆಡಿ ಮಾಡೋದ್ ಬೇಡ್ವಾ? ಗೌರಿ ಪೂಜೆ ಆದ್ರೇನು ಚೆನ್ನಾಗಿ ಮೇಕಪ್ ಮಾಡ್ಬೇಕು, ಯಾಕೆಂದ್ರೆ ಇವತ್ತು ಫೋಟೋ ತೆಗಿತಾರೆ. ಆಮೇಲೆ ಅರ್ಜೆಂಟಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಫೋಟೋದಲ್ಲಿ ಚೆನ್ನಾಗಿ ಬರಲ್ಲ. ಅದ್ ಸರಿ ಪೂರ್ಣಿ, ಆದ್ರೆ ಅಮ್ಮ, ಇವತ್ತು ತೆಗಿಯೋ ಫೋಟೋ ಲೈಫ್ ಲಾಂಗ್ ಇರುತ್ತೆ. ಹೇಗೆಗೋ ರೆಡಿ ಆಗ್ಬಿಟ್ರೆ ಫೋಟೋಗಳು ಚೆನ್ನಾಗಿ ಬರುತ್ತಾ? ಆಮೇಲೆ ಜೀವನ ಪೂರ್ತಿ ಚೆನ್ನಾಗಿಲ್ದಿರೋ ಫೋಟೋನ ನೋಡ್ಕೊಂಡು ಬೈಕೊಂಡಿರ್ಬೇಕಾಗುತ್ತೆ. ಇನ್ 10 ನಿಮಿಷ ಟೈಮ್ ಕೊಡು, ಅಷ್ಟರಲ್ಲಿ ಕಾವೇರಿ ಅಲಂಕಾರ ಎಲ್ಲ ಮುಗ್ದು ಹೋಗುತ್ತೆ. ಸರಿ ಬೇಗ ಮುಗಿಸಿ. ಸರ್ಸು, ಹೂ ಕೊಡು. ಪದ್ಮಮ್ನವ್ರೆ, ಗೌರಿ ಪೂಜೆಗೆ ಇಷ್ಟೆಲ್ಲ ಅಲಂಕಾರ ಬೇಕಾ? ಟೈಮ್ ಆಗೋಯ್ತು, ಬೇಗ ಕರ್ಕೊಂಡ್ ಬನ್ನಿ. ನೀವು ಹೊರಡಿ ಅಮ್ಮ, ಕರ್ಕೊಂಡ್ ಬರ್ತೀನಿ. ನೀನು ಸರಿ ಆಯ್ತು, ಬೇಗ ಬನ್ನಿ. ಕಾವೇರಿ, ಇವಾಗ ನೋಡು ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ. ನನ್ ದೃಷ್ಟಿನೇ ನಿನಗ್ ಬೀಳುತ್ತೆ. ಸರಿ ಬಾ, ಅಮ್ಮನ ಆಶೀರ್ವಾದ ತಗೋ. ಅಯ್ಯೋ ಬೇಡಮ್ಮ, ಮೊದ್ಲು ಮುತ್ತೈದರ ಆಶೀರ್ವಾದ ತಗೋ. ಅಮ್ಮ ಮೊದ್ಲು ಹೆತ್ತೋರು, ಆಮೇಲೆ ಮಿಕ್ದವ್ರೆಲ್ಲ. ನಮ್ಗೆ ನೀನೇ ದೇವ್ರು. ಕಾವೇರಿ, ನೀನ್ ಆಶೀರ್ವಾದ ತಗೋ. ಚೆನ್ನಾಗಿರಮ್ಮ, ದೀರ್ಘ ಸುಮಂಗಲಿ ಭವ. ಸರಿ, ಕರ್ಕೊಂಡ್ ನಡೀರಿ.